ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 14/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 25/9/1968. ಓಂ ನಮಃ ಶಿವಾಯ. ಈಶ್ವರೀಯ ವಿದ್ಯಾರ್ಥಿ ಮಕ್ಕಳೇ, ತಂದೆ ಕುಳಿತು ಬ್ಯಾಟ್ರಿ ಚಾರ್ಜ್ ಮಾಡುತ್ತಿರುವಾಗ ಮಕ್ಕಳು ಕಣ್ಣು ಮುಚ್ಚಿ ಕುಳಿತರೆ ಏನೆನ್ನುತ್ತಾರೆ? ಶಾಲೆಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ, ನಿದ್ದೆಯೂ ಬರುವುದಿಲ್ಲ, ಮಕ್ಕಳು ಆಕಳಿಸುವುದಿಲ್ಲ. ಶಿಕ್ಷಣ ಎಂದರೆ ಸಂಪಾದನೆಯ ಮೂಲ. ಲಕ್ಷಾಂತರ ಪದಮದಷ್ಟು ಸಂಪಾದನೆಯಾಗುತ್ತದೆ. ಇಲ್ಲಿ ಆತ್ಮಗಳನ್ನು ಸುಧಾರಿಸಬೇಕಾಗುತ್ತದೆ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಈ ಆತ್ಮಿಕ ಮಕ್ಕಳಿಗೆ ಏನು ಕಲಿಸಿದರು? ಆತ್ಮಿಕ ತಂದೆ ಪರಮಧಾಮದಿಂದ ಬಂದು ನಮಗೆ ಓದಿಸುತ್ತಿದ್ದಾರೆ ಎಂದು ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ. ಏನು ಓದಿಸುತ್ತಿದ್ದಾರೆ? ತಂದೆಯೊಂದಿಗೆ ಆತ್ಮದ ಯೋಗ ಜೋಡಿಸುವುದನ್ನು ಕಲಿಸುತ್ತಿದ್ದಾರೆ. ಇದನ್ನೇ ನೆನಪಿನ ಯಾತ್ರೆ ಎಂದು ಕರೆಯಲಾಗುತ್ತದೆ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಾದ ನೀವು ಪವಿತ್ರರಾಗಿ ನಿಮ್ಮ ಪವಿತ್ರ ಶಾಂತಿಧಾಮವನ್ನು ತಲುಪುತ್ತೀರಿ ಎಂದೂ ಸಹ ತಿಳಿಸಲಾಗಿದೆ. ಎಷ್ಟು ಸಹಜವಾದ ತಿಳುವಳಿಕೆಯಾಗಿದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪ್ರಿಯತಮ ತಂದೆಯನ್ನು ನೆನಪು ಮಾಡಿರಿ. ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ಇದನ್ನೇ ಯೋಗಾಗ್ನಿ ಎಂದು ಕರೆಯಲಾಗುತ್ತದೆ. ಪ್ರಾಚೀನ ಭಾರತದ ಯೋಗಾಗ್ನಿ. ಇದನ್ನು ತಂದೆಯೇ ಪ್ರತಿ 5,000 ವರ್ಷಗಳ ನಂತರ ಬಂದು ತಿಳಿಸುತ್ತಾರೆ. ಬೇಹದ್ದಿನ ತಂದೆಯೇ ಬಂದು ಭಾರತದಲ್ಲಿ ಆ ಸಾಧಾರಣ ದೇಹದಲ್ಲಿ ನಾವು ಮಕ್ಕಳಿಗೆ ಓದಿಸುತ್ತಾರೆ. ಆ ನೆನಪಿನಿಂದಲೇ ಮಕ್ಕಳಾದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ. ಏಕೆಂದರೆ ಪತಿತ ಪಾವನ ಸರ್ವಶಕ್ತಿವಂತನಾಗಿದ್ದಾರೆ. ನಿಮ್ಮ ಆತ್ಮದ ಬ್ಯಾಟ್ರಿ ಈಗ ತಮೋ ಪ್ರಧಾನವಾಗಿದೆ. ಯಾವುದು ಸತೋ ಪ್ರಧಾನವಾಗಿತ್ತು ಅದು ಈಗ ತಮೋ ಪ್ರಧಾನವಾಗಿದೆ. ಮತ್ತೆ ಈಗ ಅದನ್ನು ಸತೋಪ್ರಧಾನವಾಗಿ ಹೇಗೆ ಮಾಡಿಕೊಳ್ಳುವುದು? ಆಗ ನೀವು ಶಾಂತಿಧಾಮದ ಮೂಲಕ ಸತೋಪ್ರಧಾನ ಪ್ರಪಂಚಕ್ಕೆ ಹೋಗಬಹುದು. ಮಕ್ಕಳು ಇದನ್ನು ಬಹಳ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ತಂದೆ ಮಕ್ಕಳಿಗೆ ಔಷಧಿಯನ್ನು ಸಹ ಕೊಡುತ್ತಾರೆ. ಈ ನೆನಪಿನ ಯಾತ್ರೆಯನ್ನು ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನೀವು ಮಾಡಬಹುದು. ಎಷ್ಟಾಗುತ್ತದೋ ಅಷ್ಟು ಗೃಹಸ್ಥ ವ್ಯವಹಾರದಲ್ಲಿದ್ದುಕೊಂಡೇ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಬೇಕು. ತಂದೆಯನ್ನು ನೆನಪು ಸಹ ಮಾಡಬೇಕು ಮತ್ತು ಜೊತೆಗೆ ದೈವಿ ಗುಣಗಳನ್ನೂ ಸಹ ಧಾರಣೆ ಮಾಡಿಕೊಳ್ಳಬೇಕು. ಏಕೆಂದರೆ ಪ್ರಪಂಚದ ನಡವಳಿಕೆ ಅಸುರಿಯಾಗಿವೆ. ನೀವು ಮಕ್ಕಳು ಇಲ್ಲಿಗೆ ಬಂದಿರುವುದೇ ದೈವಿ ಗುಣಗಳನ್ನು ಮಾಡಿಕೊಳ್ಳಲು. ಆ ಲಕ್ಷ್ಮೀನಾರಾಯಣರ ನಡತೆ ಬಹಳ ಮಧುರವಾಗಿತ್ತು ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಭಕ್ತಿ ಮಾರ್ಗದಲ್ಲಿ ಅವರದ್ದೇ ಮಹಿಮೆಯನ್ನು ಆಡುತ್ತಾ ಬಂದಿದ್ದಾರೆ. ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭವಾಯಿತು ಎಂದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ. ಮತ್ತು ರಾವಣನ ರಾಜ್ಯ ಯಾವಾಗ ಪ್ರಾರಂಭವಾಯಿತು ಎಂದೂ ಸಹ ಈಗ ತಿಳಿದುಕೊಂಡಿದ್ದೀರಿ. ಮಕ್ಕಳಾದ ನೀವು ಈ ಎಲ್ಲ ನಾಲೆಡ್ಜನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ನಾವು ಜ್ಞಾನಸಾಗರ ಆತ್ಮಿಕ ತಂದೆಯ ಮಕ್ಕಳಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಈಗ ಆತ್ಮಿಕ ತಂದೆ ನಾವು ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ. ಇವರು ಯಾರು ಸಾಧಾರಣ ತಂದೆಯಲ್ಲ ಎಂದೂ ಸಹ ನೀವು ಮಕ್ಕಳಿಗೆ ಗೊತ್ತು. ಇವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಅವರ ನಿವಾಸ ಸ್ಥಾನ ಸದಾ ಬ್ರಹ್ಮಲೋಕದಲ್ಲಿದೆ. ಲೌಕಿಕ ತಂದೆಯಂತೂ ಎಲ್ಲರಿಗೂ ಇಲ್ಲೇ ಇರುತ್ತಾರೆ. ಇದನ್ನು ಮಕ್ಕಳು ಚೆನ್ನಾಗಿ ನಿಶ್ಚಯದಲ್ಲಿ ಇಟ್ಟುಕೊಳ್ಳಬೇಕು. ನಾವು ಆತ್ಮಗಳಿಗೆ ಓದಿಸುವವರು ಪರಮಪಿತ ಪರಮಾತ್ಮನಾಗಿದ್ದಾರೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆ ಇದ್ದರೂ ಸಹ ಪಾರಲೌಕಿಕ ತಂದೆಯನ್ನು ಕರೆಯುತ್ತಾರೆ. ಅವರು ಒಂದೇ. ಯಥಾರ್ಥ ಹೆಸರು ಶಿವ ಆಗಿದೆ. ತಂದೆ ಸ್ವಯಂ ತಿಳಿಸುತ್ತಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ನನ್ನ ಹೆಸರು ಶಿವ ಒಂದೇ ಆಗಿದೆ. ಅನೇಕ ಹೆಸರುಗಳನ್ನು ಕೇಳಿ ಅನೇಕ ಮಂದಿರಗಳನ್ನು ಕಟ್ಟಿದರು. ಅವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ. ಆದರೆ ಯಥಾರ್ಥ ಹೆಸರು ಶಿವ ಒಂದೇ ಆಗಿದೆ. ಮಕ್ಕಳಾದ ನಿಮ್ಮನ್ನು ಆತ್ಮ ಎಂದೇ ಕರೆಯುತ್ತಾರೆ. ಸಾಲಿಗ್ರಾಮ ಎಂದು ಕರೆದರೂ ಅಡ್ಡಿಯಿಲ್ಲ.
ಶಿವ ಒಬ್ಬರೇ, ಅವರು ಬೇಹದ್ದಿನ ತಂದೆ, ಉಳಿದವರೆಲ್ಲರೂ ಮಕ್ಕಳು. ಅದಕ್ಕೂ ಮೊದಲು ನೀವು ಹದ್ದಿನ ಮಕ್ಕಳು, ಹದ್ದಿನ ತಂದೆಯ ಬಳಿ ಬರುತ್ತಿದ್ದೀರಿ. ಅಂದರೆ ಲೌಕಿಕ ತಂದೆಯ ಮಕ್ಕಳು ಲೌಕಿಕ ತಂದೆಯ ಬಳಿ ಇರುತ್ತಿದ್ದವರು. ಆಗ ಜ್ಞಾನ ಅಂತೂ ಇರಲಿಲ್ಲ. ಆದರೆ ಅನೇಕ ಪ್ರಕಾರದ ಭಕ್ತಿಯನ್ನು ನೀವು ಮಾಡುತ್ತಾ ಬಂದಿದ್ದೀರಿ. ಅರ್ಧ ಕಲ್ಪ ಭಕ್ತಿ ಮಾಡಿದ್ದೀರಿ. ದ್ವಾಪರದಿಂದ ಭಕ್ತಿ ಶುರುವಾಗಿದೆ. ರಾವಣನ ರಾಜ್ಯವೂ ಶುರುವಾಗಿದೆ. ಇದು ಬಹಳ ಸಹಜ ಮಾತಾಗಿದೆ. ಆದರೆ ಕಲ್ಲು ಬುದ್ಧಿಯವರಾಗಿರುವ ಕಾರಣ ಇಷ್ಟು ಸಹಜ ಮಾತನ್ನು ಸಹ ಯಾರೋ ಒಬ್ಬರು ಕಷ್ಟಪಟ್ಟು ಅರ್ಥ ಮಾಡಿಕೊಳ್ಳುತ್ತಾರೆ. ರಾವಣನ ರಾಜ್ಯ ಯಾವಾಗ ಶುರುವಾಯಿತು? ರಾಮರಾಜ್ಯ ಯಾವಾಗ ಶುರುವಾಗುತ್ತದೆ? ಇದನ್ನೂ ಸಹ ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಮಧುರಾತಿ ಮಧುರ ಮಕ್ಕಳಾದ ನಿಮಗೆ ಗೊತ್ತಿದೆ. ತಂದೆಯೇ ಜ್ಞಾನಸಾಗರ, ಸುಖಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ಅವರ ಬಳಿ ಏನಿದೆಯೋ ಅದನ್ನು ಬಂದು ಮಕ್ಕಳಿಗೆ ಕೊಡುತ್ತಾರೆ. ಶಾಸ್ತ್ರಗಳಂತೂ ಭಕ್ತಿ ಮಾರ್ಗದ್ದು ಬಹಳಷ್ಟು ಇದೆ. ಅವರಿಗೆ ಭಕ್ತಿ ಮಾರ್ಗದ ಜ್ಞಾನವಾಗಿದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಜ್ಞಾನ, ಭಕ್ತಿ, ನಂತರ ವೈರಾಗ್ಯ, ಈ ಮೂರು ಮುಖ್ಯವಾಗಿವೆ. ಸನ್ಯಾಸಿಗಳಿಗೂ ಜ್ಞಾನ, ಭಕ್ತಿ, ವೈರಾಗ್ಯದ ಬಗ್ಗೆ ಗೊತ್ತಿದೆ. ಆದರೆ ಸನ್ಯಾಸಿಗಳದ್ದು ಹದ್ದಿನ ವೈರಾಗ್ಯವಾಗಿದೆ. ಅವರು ಬೇಹದ್ದಿನ ವೈರಾಗ್ಯವನ್ನು ಕಲಿಸಲು ಸಾಧ್ಯವಿಲ್ಲ. ಎರಡೂ ಪ್ರಕಾರದ ವೈರಾಗ್ಯಗಳಿವೆ. ಒಂದು ಹದ್ದಿನದ್ದು, ಇನ್ನೊಂದು ಬೇಹದ್ದಿನದ್ದು. ಅದು ಹಠಯೋಗಿ ಸನ್ಯಾಸಿಗಳ ವೈರಾಗ್ಯವಾಗಿದೆ. ಇದು ಬೇಹದ್ದಿನದಾಗಿದೆ. ನಿಮ್ಮದು ರಾಜಯೋಗವಾಗಿದೆ. ಅವರು ಮನೆ ಮಠ ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಆಗ ಅವರ ಹೆಸರು ಸನ್ಯಾಸಿ ಎಂದು ಆಗುತ್ತದೆ. ಹಠಯೋಗಿಗಳು ಪವಿತ್ರವಾಗಿರಲು ಮನೆ ಮಠ ಬಿಟ್ಟು ಹೋಗುತ್ತಾರೆ. ಇದು ಸಹ ಒಳ್ಳೆಯದೇ. ತಂದೆ ತಿಳಿಸುತ್ತಾರೆ, ಭಾರತ ಬಹಳ ಪವಿತ್ರವಾಗಿತ್ತು. ಅಷ್ಟು ಪವಿತ್ರ ಕಂಡ ಬೇರೆ ಯಾವುದೂ ಇರುವುದಿಲ್ಲ. ಭಾರತದ ಮಹಿಮೆ ಬಹಳ ಶ್ರೇಷ್ಠವಾಗಿದೆ. ಅದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ. ತಂದೆಯನ್ನು ಮರೆತ ಕಾರಣ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಅರ್ಥಾತ್ ನಾಸ್ತಿಕ, ನಿರ್ಧನಕರಾಗಿ ಬಿಡುತ್ತಾರೆ. ಸತ್ಯಯುಗದಲ್ಲಿ ಎಷ್ಟು ಸುಖ ಶಾಂತಿ ಇತ್ತು. ಈಗ ಎಷ್ಟು ಅಶಾಂತಿ ದುಃಖವಿದೆ. ಮತ್ತು ಅದು ಮೂಲವತನ ಶಾಂತಿಧಾಮವಾಗಿದೆ. ಅಲ್ಲಿ ನಾವೆಲ್ಲ ಆತ್ಮಗಳು ಇರುತ್ತೇವೆ. ನಾವು ಆತ್ಮಗಳು ನಮ್ಮ ಮನೆಯಿಂದ ಇಲ್ಲಿಗೆ ಬೇಹದ್ದಿನ ಪಾತ್ರ ಅಭಿನಯಿಸಲು ಬರುತ್ತೇವೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಯಾವಾಗ ಬೇಹದ್ದಿನ ತಂದೆ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಲು ಬರುತ್ತಾರೋ, ತಂದೆ ಬಂದು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಹೇಳಲಾಗುತ್ತದೆ. ಆದರೆ ಅವರು ಯಾರು, ಯಾರಿಗೆ ಹೇಳಲಾಗುತ್ತದೆ ಎಂದು ಏನೂ ಅರ್ಥವಾಗುವುದಿಲ್ಲ. ಒಂದು ದೊಡ್ಡ ಶಿವಲಿಂಗವನ್ನು ಇಟ್ಟಿದ್ದಾರೆ. ಇದು ನಿರಾಕಾರ ಪರಮಾತ್ಮ ಎಂದು ತಿಳಿದುಕೊಳ್ಳುತ್ತಾರೆ. ಅವರು ನಾವು ಆತ್ಮಗಳ ತಂದೆ ಎನ್ನುವುದನ್ನು ಸಹ ತಿಳಿದುಕೊಳ್ಳುವುದಿಲ್ಲ. ಪೂಜೆ ಮಾಡುತ್ತಾರೆ. ನಮಗೆ ಶಿವಬಾಬಾ ಶಿವಬಾಬಾ ಎಂದು ಹೇಳುತ್ತಾರೆ. ರುದ್ರ ಬಾಬಾ ಅಥವಾ ಬಬುಲನಾಥ ಬಾಬಾ ಎಂದು ಹೇಳುವುದಿಲ್ಲ. ನೀವು ಬರೆಯುತ್ತೀರಿ ಕೂಡ. ಶಿವಬಾಬನ ನೆನಪಿದೆಯೇ? ಈ ಸ್ಲೋಗನ್ ಅಂತೂ ಮನೆ ಮನೆಯಲ್ಲಿಯೂ ಹಾಕಬೇಕು. ಶಿವಬಾಬನನ್ನು ನೆನಪು ಮಾಡಿ. ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಏಕೆಂದರೆ ಪತಿತ ಪಾವನ ಒಬ್ಬ ತಂದೆಯೇ ಆಗಿದ್ದಾರೆ. ಆ ಪತಿತ ಪ್ರಪಂಚದಲ್ಲಿ ಒಬ್ಬರೂ ಪಾವನರಾಗಲು ಸಾಧ್ಯವಿಲ್ಲ. ಶಾಸ್ತ್ರಗಳಲ್ಲಿ ಎಲ್ಲ ಕಡೆ ಪತಿತ ಎಂದು ಬರೆದಿದ್ದಾರೆ. ತ್ರೇತಾಯುಗದಲ್ಲೂ ರಾವಣ ಇದ್ದ ಎಂದು ಹೇಳುತ್ತಾರೆ. ಸೀತೆಯನ್ನು ಅಪಹರಿಸಲಾಯಿತು. ಕೃಷ್ಣನ ಜೊತೆ ಕಂಸ, ಜರಾಸಂಧ, ಹಿರಣ್ಯಕಶಿಪು ಮುಂತಾದವರಿದ್ದರು. ಕೃಷ್ಣನ ಮೇಲೆ ಕಳಂಕ ಹೊರಿಸಿದ್ದಾರೆ. ಈಗ ಸತ್ಯಯುಗದಲ್ಲಿ ಇದೆಲ್ಲ ಆಗಲು ಹೇಗೆ ಸಾಧ್ಯ? ತಂದೆಯ ಮೇಲೂ ಕಳಂಕ ಹಾಕಿದ್ದಾರೆ. ಹಾಗೆಯೇ ದೇವತೆಗಳ ಮೇಲೂ ಕಳಂಕ ಹಾಕಿದ್ದಾರೆ. ಎಲ್ಲರ ನಿಂದನೆ ಮಾಡುತ್ತಲೇ ಇರುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಇದು ಆತ್ಮಗಳನ್ನು ಪವಿತ್ರವನ್ನಾಗಿ ಮಾಡುವ ನೆನಪಿನ ಯಾತ್ರೆಯಾಗಿದೆ. ಪಾವನರಾಗಿರಿ. ಮತ್ತೆ ಪಾವನ ಪ್ರಪಂಚಕ್ಕೆ ಹೋಗಬೇಕಿದೆ. ತಂದೆ 84 ಜನ್ಮಗಳ ಚಕ್ರವನ್ನೂ ಸಹ ತಿಳಿಸುತ್ತಾರೆ. ಈಗ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಮತ್ತೆ ಮನೆಗೆ ಹೋಗಬೇಕಿದೆ. ಮನೆಗೆ ಶರೀರವನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಎಲ್ಲ ಆತ್ಮಗಳು ಹೋಗಬೇಕಿದೆ. ಆದ್ದರಿಂದ
ಮಧುರಾತಿ ಮಧುರ ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಸತ್ಸಂಗಗಳಲ್ಲಿ ನೀವು ದೇಹಾಭಿಮಾನಿಯಾಗಿ ಕುಳಿತುಕೊಳ್ಳುತ್ತೀರಿ. ಇಲ್ಲಿ ತಂದೆ ಹೇಳುತ್ತಾರೆ, ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ. ಹೇಗೆ ನನ್ನಲ್ಲಿ ನಾನು ಜ್ಞಾನ ಸಾಗರ, ಸುಖ ಸಾಗರ, ಶಾಂತಿಯ ಸಾಗರ ಎಂಬ ಸಂಸ್ಕಾರವಿದೆಯೋ, ಮಕ್ಕಳಾದ ನೀವು ಸಹ ಹಾಗೆ ಆಗಬೇಕು. ಅಂದರೆ ಸುಖ ಸ್ವರೂಪ, ಶಾಂತಿ ಸ್ವರೂಪ ಆಗಬೇಕು. ಬೇಹದ್ದಿನ ತಂದೆ ಮತ್ತು ಲೌಕಿಕ ತಂದೆಯ ವ್ಯತ್ಯಾಸವನ್ನು ಸಹ ತಿಳಿಸಬೇಕು. ಬೇಹದ್ದಿನ ತಂದೆ ಕುಳಿತು ಎಲ್ಲ ಜ್ಞಾನವನ್ನು ತಿಳಿಸುತ್ತಾರೆ. ಮೊದಲು ಗೊತ್ತಿರಲಿಲ್ಲ. ಈಗ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ, ಅದರ ಆದಿ, ಮಧ್ಯ, ಅಂತ್ಯ ಮತ್ತು ಚಕ್ರದ ಆಯುಷು ಎಷ್ಟಿದೆ ಎಂಬುದನ್ನೆಲ್ಲ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನಿಮಗೆ ಎಲ್ಲವನ್ನು ತಲೆ ಕೆಳಗಾಗಿ ತೋರಿಸಲಾಗಿದೆ. ಕಲ್ಪದ ಆಯುಷು ಲಕ್ಷಾಂತರ ವರ್ಷ ಎಂದು ಹೇಳಿ ನಿಮ್ಮನ್ನು ಘೋರ ಅಂಧಕಾರದಲ್ಲಿಟ್ಟಿದ್ದಾರೆ. ಭಕ್ತಿಯನ್ನು ಅಜ್ಞಾನ ಮಾರ್ಗ ಎಂದೇ ಕರೆಯಲಾಗುತ್ತದೆ. ಕೆಳಗೆ ಇಳಿಯುತ್ತಾ ಬಂದಿದ್ದೀರಿ. ನಾವು ಎಷ್ಟು ಭಕ್ತಿ ಮಾಡುತ್ತೇವೆಯೋ ಅಷ್ಟೇ ತಂದೆಯನ್ನು ಕೆಳಗೆ ಎಳೆಯುತ್ತಾ ಬಂದಿದ್ದೇವೆ ಎಂದು ಹೇಳುತ್ತಾರೆ. ತಂದೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ. ತಂದೆಯನ್ನು ಕೆಳಗೆ ಎಳೆದಿದ್ದೇವೆ ಅಂದರೆ ನಿಂದನೆ ಮಾಡಿದ್ದೇವೆ. ಏಕೆಂದರೆ ನಾವು ಪತಿತರಾಗಿದ್ದೇವೆ. ಬಹಳ ದುಃಖಿಗಳಾಗಿ ಬಿಡುತ್ತಾರೆ. ಮತ್ತೆ ಹೇಳುತ್ತಾರೆ, ನಾವು ಭಗವಂತ ತಂದೆಯನ್ನು ಕೂಗಿ ಕರೆಯುತ್ತೇವೆ. ತಂದೆಯೂ ನೋಡುತ್ತಾರೆ, ಸಂಪೂರ್ಣ ದುಃಖಿ ತಮೋಪ್ರಧಾನರಾಗಿದ್ದಾರೆ. 5000 ವರ್ಷಗಳು ಪೂರ್ಣವಾಗಿವೆ. ಆಗ ಮತ್ತೆ ಬರುತ್ತಾರೆ. ಈ ಶಿಕ್ಷಣ ಆ ಹಳೆಯ ಪ್ರಪಂಚಕ್ಕಾಗಿ ಅಲ್ಲ. ನೀವು ಆತ್ಮಗಳು ಧಾರಣೆ ಮಾಡಿಕೊಂಡು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತದೆ. ಹೇಗೆ ನಾನು ಜ್ಞಾನ ಸಾಗರನಾಗಿದ್ದೇನೆಯೋ ಹಾಗೆ ನೀವು ಜ್ಞಾನ ನದಿಗಳಾಗಿದ್ದೀರಿ. ಈ ಜ್ಞಾನ ಆ ಪ್ರಪಂಚದ್ದಲ್ಲ. ಇದು ಚೀಚಿ ಪ್ರಪಂಚವಾಗಿದೆ. ಚೀಚಿ ಶರೀರವಾಗಿದೆ. ಅದನ್ನು ಬಿಡಬೇಕಿದೆ. ಶರೀರ ಇಲ್ಲಿ ಪವಿತ್ರವಾಗಲು ಸಾಧ್ಯವಿಲ್ಲ. ನಾನು ನೀವು ಆತ್ಮಗಳ ತಂದೆಯಾಗಿದ್ದೇನೆ. ಆತ್ಮಗಳನ್ನು ಪವಿತ್ರವನ್ನಾಗಿ ಮಾಡಲು ಬಂದಿದ್ದೇನೆ. ಈ ಮಾತುಗಳನ್ನು ಮನುಷ್ಯರು ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಸಂಪೂರ್ಣ ಕಲ್ಲು ಬುದ್ಧಿಯಾಗಿದ್ದಾರೆ, ಪತಿತರಾಗಿದ್ದಾರೆ. ಆದ್ದರಿಂದ ಪತಿತ ಪಾವನ ಬಾ ಎಂದು ಗಾಯನ ಮಾಡುತ್ತಾರೆ. ಆತ್ಮವೇ ಪತಿತವಾಗಿದೆ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಭಕ್ತಿಯನ್ನು ಆತ್ಮವೇ ಮಾಡುತ್ತದೆ. ಶರೀರವನ್ನು ಆತ್ಮವೇ ತೆಗೆದುಕೊಳ್ಳುತ್ತದೆ. ಈಗ ತಂದೆ ಹೇಳುತ್ತಾರೆ, ನಾನು ನೀವು ಆತ್ಮಗಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನಾನು ಬೇಹದ್ದಿನ ತಂದೆ. ಆತ್ಮಗಳಾದ ನಿಮ್ಮ ಕರೆಯ ಮೇರೆಗೆ ನಾನು ಬಂದಿದ್ದೇನೆ. ನೀವು ಎಷ್ಟು ಕೂಗಿಕೊಂಡಿದ್ದೀರಿ, ಈಗಿನವರೆಗೂ ಕರೆಯುತ್ತಲೇ ಇರುತ್ತೀರಿ. ಹೇ ಪತಿತ ಪಾವನ, ಬನ್ನಿರಿ. ಓ ಗಾಡ್ ಫಾದರ್, ನೀನು ಬಂದು ಆ ಹಳೆಯ ಪ್ರಪಂಚದ ದುಃಖಗಳಿಂದ ಮುಕ್ತ ಮಾಡಿ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗು. ತಂದೆ ಅಸುರಿ ರಾಜ್ಯದಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಈ ಮಾತು ಬೇರೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೆ ಎಲ್ಲಿದೆ, ಮನೆಗೆ ಹೇಗೆ ಯಾವಾಗ ಹೋಗುತ್ತೇವೆ ಎಂದು ಗೊತ್ತಿಲ್ಲ. ಮುಕ್ತಿಗೆ ಹೋಗಲು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ಎಷ್ಟು ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ಜನ್ಮ ಜನ್ಮಾಂತರದಿಂದ ತಲೆ ಕೆಡಿಸಿಕೊಳ್ಳುತ್ತಾ ಬಂದಿದ್ದಾರೆ. ಆ ಗುರುಗಳಿಗೆ ಜೀವನ್ಮುಕ್ತಿಯ ಸುಖದ ಬಗ್ಗೆ ಗೊತ್ತೇ ಇಲ್ಲ. ಅವರು ಮುಕ್ತಿಯನ್ನು ಬಯಸುತ್ತಾರೆ. ವಿಶ್ವದಲ್ಲಿ ಶಾಂತಿ ಹೇಗೆ ಸಿಗುತ್ತದೆ ಎಂದು ಕೇಳುತ್ತಾರೆ. ಸನ್ಯಾಸಿಗಳಿಗೂ ಮುಕ್ತಿಯ ಬಗ್ಗೆ ತಿಳಿದಿರಬಹುದು, ಜೀವನ್ಮುಕ್ತಿಯ ಬಗ್ಗೆ ಗೊತ್ತೇ ಇಲ್ಲ. ಆದರೆ ಮುಕ್ತಿ, ಜೀವನ್ಮುಕ್ತಿ ಈ ಎರಡರ ಆಸ್ತಿ ಬೇಹದ್ದಿನ ತಂದೆಯಿಂದ ಸಿಗುತ್ತದೆ. ನೀವು ಜೀವನ್ಮುಕ್ತಿಯಲ್ಲಿ ಇರುತ್ತೀರಿ. ಆಗ ಉಳಿದವರೆಲ್ಲರೂ ಮುಕ್ತಿಗೆ ಹೋಗುತ್ತಾರೆ. ಈಗ ಮಕ್ಕಳಾದ ನೀವು ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಮತ್ತೆ ದೇವತೆಗಳಾಗಲು ನೀವು ಎಲ್ಲರಿಗಿಂತ ಜಾಸ್ತಿ ಸುಖವನ್ನು ನೋಡಿದ್ದೀರಿ. ನೀವೇ ಮತ್ತೆ ಎಲ್ಲರಿಗಿಂತ ಜಾಸ್ತಿ ದುಃಖವನ್ನು ನೋಡುತ್ತೀರಿ. ಆದಿ ಸನಾತನ ದೇವಿ ದೇವತಾ ಧರ್ಮರಾದ ನೀವೇ ಮತ್ತೆ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗುತ್ತೀರಿ. ನೀವು ಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿದ್ದವರು. ಈ ಲಕ್ಷ್ಮೀನಾರಾಯಣರು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದಾರೆ ಅಲ್ಲವೇ? ಮನೆ ಮಠ ಬಿಡುವುದು ಸನ್ಯಾಸಿಗಳ ಧರ್ಮವಾಗಿದೆ. ಸನ್ಯಾಸಿಗಳು ಮೊದಲು ಒಳ್ಳೆಯವರಾಗಿದ್ದರು, ಈಗ ತಮೋಪ್ರಧಾನರಾಗಿದ್ದಾರೆ.
ನೀವು ಸಹ ಮೊದಲು ಬಹಳ ಒಳ್ಳೆಯವರಾಗಿದ್ದೀರಿ, ಈಗ ತಮೋಪ್ರಧಾನರಾಗಿದ್ದೀರಿ. ತಂದೆ ತಿಳಿಸುತ್ತಾರೆ, ಇದು ಡ್ರಾಮಾದ ಆಟವಾಗಿದೆ. ತಂದೆ ತಿಳಿಸುತ್ತಾರೆ, ಯಾರು ನಿಮ್ಮನ್ನು ಅನಾಥರನ್ನಾಗಿ ಮಾಡಿದರೋ ಅವರನ್ನೇ ನೀವು ಪೂಜಿಸಲು ಶುರು ಮಾಡಿದ್ದೀರಿ. ವಿಧವೆಯನ್ನಾಗಿ ಮಾಡುವ ಇವರು ನಮಗೆ ಏನು ಕೊಡುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದೆಲ್ಲವೂ ಡ್ರಾಮಾ ಆಗಿದೆ. ಆದರೆ ತಂದೆ ಮಕ್ಕಳಿಗೆ ತಪ್ಪುಗಳ ಬಗ್ಗೆ ತಿಳುವಳಿಕೆ ಕೊಡುತ್ತಾರೆ. ಯಾರು ಅನಾಥರು ನಿರ್ಗತಿಕರನ್ನಾಗಿ ಮಾಡಿ ಹೋದರೋ ಅವರನ್ನೇ ಮತ್ತೆ ಗುರು ಮಾಡಿಕೊಳ್ಳುತ್ತೀರಿ. ಅವರನ್ನು ಭಗವಂತ ಎಂದು ತಿಳಿಯುತ್ತೀರಿ, ಗುರು ಎಂದು ತಿಳಿಯುತ್ತೀರಿ. ಸನ್ಯಾಸಿಗಳ ಧರ್ಮವೇ ಬೇರೆಯಾಗಿದೆ. ಅವರು ಮೊದಲು ತಮ್ಮ ಧರ್ಮದಲ್ಲಿ ಸತೋಪ್ರಧಾನರಾಗಿದ್ದರು. ನಂತರ ಅವರೂ ಸಹ ಕೆಳಗೆ ಬೀಳುತ್ತಾ ಬೀಳುತ್ತಾ ತಮೋಪ್ರಧಾನರಾಗಿದ್ದಾರೆ. ಇಲ್ಲದಿದ್ದರೆ ಮೊದಲು ಕೇವಲ ಭಿಕ್ಷೆ ಕೇಳಿ ತಿನ್ನುತ್ತಿದ್ದರು, ಯಾವುದನ್ನು ನೋಡುತ್ತಿರಲಿಲ್ಲ. ಈಗ ಅದೇ ಆತ್ಮಗಳು ಅವರ ಪಾದ ತೊಳೆದು ಅಮೃತ ಎಂದು ತಿಳಿದು ಕುಡಿಯುತ್ತಾರೆ. ಹಾಗಾಗಿ ಈ ಶಿಕ್ಷಣ ಇರುವುದೇ ಹೊಸ ಪ್ರಪಂಚಕ್ಕಾಗಿ. ತಂದೆ ಹೇಳುತ್ತಾರೆ, ಪತಿತ ಪ್ರಪಂಚದಲ್ಲಿ, ಪತಿತ ಶರೀರದಲ್ಲಿ ಡ್ರಾಮಾನುಸಾರ ನಾನು ಪ್ರತಿ 5,000 ವರ್ಷಗಳ ನಂತರ ಬರಬೇಕಾಗುತ್ತೆ. ಕಲ್ಪ ಲಕ್ಷಾಂತರ ವರ್ಷಗಳದ್ದಲ್ಲ. ನಾನು ಸರ್ವವ್ಯಾಪಿಯೂ ಅಲ್ಲ. ನೀವು ಈ ಅಪಕಾರ ಮಾಡಿ ನನಗೆ ಗ್ಲಾನಿ ಮಾಡುತ್ತಾ ಬಂದಿದ್ದೀರಿ. ಆದರೂ ನಾನು ನಿಮ್ಮ ಮೇಲೆ ಎಷ್ಟು ಉಪಕಾರ ಮಾಡುತ್ತೇನೆ. ಶಿವಬಾಬಾರವರ ನಿಂದನೆ ಮಾಡಿದಷ್ಟು ಬೇರೆ ಯಾರದ್ದೂ ಮಾಡಿಲ್ಲ. ಯಾವ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೋ ಅವರ ಬಗ್ಗೆ ನೀವು ಸರ್ವವ್ಯಾಪಿ ಎಂದು ಹೇಳುತ್ತಲೇ ಇರುತ್ತೀರಿ. ನಾಯಿ, ಬೆಕ್ಕು, ಕಲ್ಲು ಮಣ್ಣಿನಲ್ಲಿದ್ದಾರೆ ಎನ್ನುತ್ತೀರಿ. ಯಾವಾಗ ಗ್ಲಾನಿಯ ಮಾತು ಮೀರುತ್ತದೆಯೋ ಆಗ ನಾನು ಮತ್ತೆ ಬಂದು ಉಪಕಾರ ಮಾಡುತ್ತೇನೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ, ಕಲ್ಯಾಣಕಾರಿ ಯುಗ. ಯಾವಾಗ ನಾನು ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಲು ಬಂದಿದ್ದೇನೆಯೋ ಪಾವನರಾಗಲು ಎಷ್ಟು ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ. ನೀವು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಅಲೆದಾಡಿದ್ದೀರಿ. ಕೊಳಗಳಲ್ಲೂ ಸ್ನಾನ ಮಾಡಲು ಹೋಗುತ್ತಾರೆ, ಅದರಿಂದ ಪಾವನರಾಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಎಲ್ಲಿ ಆ ನೀರು, ಎಲ್ಲಿ ಪತಿತ ಪಾವನ ತಂದೆ? ಅವೆಲ್ಲವೂ ಭಕ್ತಿ ಮಾರ್ಗ. ಇದು ಜ್ಞಾನ. ಮನುಷ್ಯರು ಎಷ್ಟು ಘೋರ ಅಂಧಕಾರದಲ್ಲಿದ್ದಾರೆ. ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶಂತಿ ಎಂದು ಗಾಯನ ಮಾಡಲಾಗುತ್ತದೆ. ಇದು ನಿಮಗೆ ಗೊತ್ತಿದೆ. ಈಗ ನಿಮ್ಮದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರೀತ ಬುದ್ಧಿಯಾಗಿದೆ, ಪೂರ್ತಿಯಾಗಿ ಇಲ್ಲ. ಏಕೆಂದರೆ ಮಾಯೆ ಗಳಿಗೆಗಳಿಗೆಗೂ ಎಲ್ಲವನ್ನೂ ಮರೆಸಿಬಿಡುತ್ತದೆ. ಇದು 5 ವಿಕಾರಗಳ ಯುದ್ಧವಾಗಿದೆ. 5 ವಿಕಾರಗಳನ್ನು ರಾವಣ ಎಂದು ಕರೆಯಲಾಗುತ್ತದೆ. ರಾವಣನ ಮೇಲೆ ಕತ್ತೆಯ ತಲೆಯನ್ನು ತೋರಿಸುತ್ತಾರೆ. ಮನುಷ್ಯರೂ ಸಹ ಕತ್ತೆ ಬುದ್ಧಿಯವರಾಗಿದ್ದಾರೆ. ಎಷ್ಟು ತಲೆ ಕೆಡಿಸಿಕೊಂಡರೂ ಸೂಕ್ಷ್ಮತೆಯ ಮೂಲಕ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಆದ್ದರಿಂದ ರಾವಣನ ತಲೆಯ ಮೇಲೆ ಕತ್ತೆಯ ಗುರುತಿದೆ. ಶಾಲೆಯಲ್ಲಿ ಯಾವಾಗಲೂ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬಾರದು ಎಂದು ಸಹ ತಂದೆ ತಿಳಿಸಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ನೆನಪು ಮಾಡಲು ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಎಂದು ಶಿಕ್ಷಣ ಕೊಡುತ್ತಾರೆ. ಇಲ್ಲಿ ತಂದೆ ಹೇಳುತ್ತಾರೆ, ಇದು ಶಾಲೆಯಾಗಿದೆ. ಯಾರು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೋ ಅವರನ್ನು ಕುರುಡನ ಮಕ್ಕಳು ಕುರುಡರು ಎಂದು ಕರೆಯಲಾಗುತ್ತದೆ. ದೃಷ್ಟಿಯಿಂದ ಸೃಷ್ಟಿ ಅಥವಾ ದೃಷ್ಟಿಯಿಂದ ಪ್ರಭು ನಮ್ಮನ್ನು ಉದ್ಧಾರ ಮಾಡಿದರು ಎಂದು ಹೇಳುತ್ತಾರೆ. ಅಥವಾ ಸದ್ಗುರು ದೃಷ್ಟಿಯಿಂದ ನಮ್ಮನ್ನು ಸಂತುಷ್ಟರನ್ನಾಗಿ ಮಾಡುತ್ತಾರೆ ಎಂದು ಕೇಳಿದ್ದೀರಿ. ಇವರು ಜಾದೂಗಾರ್ ಎಂದು ಹೇಳುತ್ತಾರೆ. ಅರೆ, ದೃಷ್ಟಿಯಿಂದ ಸಂತುಷ್ಟರಾಗಿ ದೇವತೆಗಳಾಗುತ್ತಾರೆ ಎಂಬ ಗಾಯನವೂ ಇದೆ. ದೃಷ್ಟಿಯಿಂದ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವವರು ಜಾದೂಗಾರರಾದರು ಅಲ್ಲವೇ? ತಂದೆ ಕುಳಿತು ಬ್ಯಾಟ್ರಿ ಚಾರ್ಜ್ ಮಾಡುತ್ತಿರುವಾಗ ಮಕ್ಕಳು ಕಣ್ಣು ಮುಚ್ಚಿ ಕುಳಿತರೆ ಏನೆನ್ನುತ್ತಾರೆ? ಶಾಲೆಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ, ನಿದ್ದೆಯೂ ಬರುವುದಿಲ್ಲ, ಯಾವಾಗಲೂ ಆಕಳಿಸುವುದೂ ಇಲ್ಲ. ಶಿಕ್ಷಣ ಎಂದರೆ ಆದಾಯದ ಮೂಲ. ಲಕ್ಷಾಂತರ ಪದಮದಷ್ಟು ಸಂಪಾದನೆಯಾಗಿದೆ. ಇಲ್ಲಿ ಆತ್ಮಗಳನ್ನು ಸುಧಾರಿಸಬೇಕಾಗುತ್ತದೆ. ಈ ಗುರಿ ಉದ್ದೇಶ ಎದುರಿಗೆ ನಿಂತಿದೆ. ಅವರ ರಾಜಧಾನಿಯನ್ನು ನೋಡಬೇಕೆಂದರೆ ದಿಲ್ವಾಡ ಮಂದಿರಕ್ಕೆ ಹೋಗಿ. ಅದು ಜಡ, ಇದು ಚೈತನ್ಯ.
ದೇವತೆಗಳೂ ಇದ್ದಾರೆ, ಸ್ವರ್ಗವೂ ಇದೆ. ಸರ್ವರ ಸದ್ಗತಿದಾತ ಅಬುವಿನಲ್ಲೇ ಬರುತ್ತಾರೆ. ಆದ್ದರಿಂದ ಅತಿ ದೊಡ್ಡ ತೀರ್ಥ ಅಬುವೇ ಆಗಿದೆ. ಯಾರೇ ಧರ್ಮಸ್ಥಾಪಕರು ಅಥವಾ ಗುರುಗಳಿದ್ದರೋ ಎಲ್ಲರ ಸದ್ಗತಿಯನ್ನು ತಂದೆಯೇ ಬಂದು ಮಾಡುತ್ತಾರೆ. ಇದು ಎಲ್ಲಕ್ಕಿಂತ ಅತಿ ದೊಡ್ಡ ತೀರ್ಥವಾಗಿದೆ, ಆದರೆ ಗುಪ್ತವಾಗಿದೆ. ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಮತ್ತು ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಧನ್ಯವಾದ. ವರದಾನ: ಅತೀಂದ್ರಿಯ ಸುಖದ ಅನುಭವಿ ಭವ. ಸದಾ ಅತೀಂದ್ರಿಯ ಸುಖದಲ್ಲಿ ತೇಲಾಡುವವರಾಗಿದ್ದೀರಿ ಅಲ್ಲವೇ? ತಂದೆ ಸಿಕ್ಕಿದರು, ಎಲ್ಲವೂ ಸಿಕ್ಕಿತು. ಅದೇ ಸ್ಮೃತಿಯಿಂದ ಅತೀಂದ್ರಿಯ ಸುಖದ ಅನುಭೂತಿ ಆಟೋಮ್ಯಾಟಿಕ್ ಆಗುತ್ತದೆ. ದುಃಖದ ಅವಿದ್ಯೆ, ದುಃಖದ ಹೆಸರು, ಇದರ ಗುರುತೇ ಇಲ್ಲ. ಈಗ ಸಂಗಮ ಯುಗ ಇರುವುದೇ ಅತೀಂದ್ರಿಯ ಸುಖದಲ್ಲಿ ಇರುವ ಸಮಯವಾಗಿದೆ. ಈ ಅನುಭವ ಸತ್ಯ ಯುಗದಲ್ಲಿ ಆಗುವುದಿಲ್ಲ. ಆದ್ದರಿಂದ ಎಂತಹ ಸಮಯವಿದೆಯೋ ಅಂತಹ ಲಾಭ ಪಡೆದುಕೊಳ್ಳಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.